ಓಂ ನಾರಾಯಣಂ ಗುಣೈಸ್ತರ್ವೈರ್ವೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಏನು ನಡೀತು? ಚಾರ್ವಾಕ ಮತ ಖಂಡನೆ ಆಯ್ತು. ಈಗ ಇವನು ಹೆಸರಿಗೆ ಮಾತ್ರ ಒಪ್ತೀವಿ ಅಂದರೆ ಸರಿಯಲ್ಲ ಅಂಥೇಳಿ ಈಗ ತಾರ್ಕಿಕರ ಖಂಡನೆ ಮಾಡ್ತಾ ಇದ್ದಾರೆ. ಪರಮಾಣಾರಂಭವಾದ ಮಪಾಕರೋತಿ. ತಾರ್ಕಿಕ ಮತ ಅಂತ ಹೇಳಿದ್ದೇನೆ. ಈ ರೀತಿ ಯಾಕೆ ಅವ್ರು ತಾರ್ಕಿಕ ಕೊಡ್ತಾರೆ ಅಂದರೆ ಅದು ಎಸೆನ್ಸೇ ಬರಬೇಕು ಅದರೊಳಗೆ. ಅವ್ರು ಏನು ವಾದ ಮಾಡ್ತಾರೆ ಅಂತ ಹೇಳೋದಕ್ಕೋಸ್ಕರ ಅವ್ರು ಇದೊಂದು ಅರ್ಥ ಅದಕ್ಕೆ. ತಾರ್ಕಿಕ ಯಾರೇ ಹೇಳಿದರೂ ಕೂಡ ಅದೇನೆ, ಸೈಂಟಿಸ್ಟ್ ಹೇಳಿದ್ರು ಅಷ್ಟೇ. ಹೆಸರು ಹೇಳಿಬಿಟ್ಟು ಅವ್ರಿಗೆ ಲಿಮಿಟ್ ಆಗಿಬಿಡುತ್ತೆ. ಗೊತ್ತಾಯ್ತಾ? ನೋಡಿ ತಿಳ್ಕೊ 7749 ಅಂತ ಹೇಳಿದ. ಅವನೊಬ್ಬರಿಗೆ 49 ಅದು ಎಲ್ಲರಿಗೂ 49. ಯಾರಿಗೆ 77 ಎಷ್ಟು ಅರ್ಥ ಇವರೆಲ್ಲ ಆಗಬೇಕು. ಅದಕ್ಕೋಸ್ಕರ ಜನರ ಮತದ ಹೆಸರು ಹೇಳಿದ್ದೇನೆ, ಅವ್ರ ಕಾನ್ಸೆಪ್ಟೇ ಹೇಳಿಬಿಟ್ರೆ ಆ ಕಾನ್ಸೆಪ್ಟ್ ಒಪ್ಕೊಂಡವ್ರಿಗೆಲ್ಲ ಉತ್ತರ ಇದೆ. ಓಂ ಮಹದ್ ದೀರ್ಘವದ್ವಾ ಹ್ರಸ್ವ ಪರಿಮಂಡಲಾಭ್ಯಾಂ. ಓಂ ಮಹತ್ ದೀರ್ಘವದ್ವಾ ಹ್ರಸ್ವ ಪರಿಮಂಡಲಾಭ್ಯಾಂ ಮಹತ್ವಾತ್ ದೀರ್ಘತ್ವಾಚ್ಯ ಯಥಾ ಕಾರ್ಯಮುತ್ಪದ್ಯತೆ ಏವಂ ಹ್ರಸ್ವತ್ವಾತ್ ಪರಿಚ್ಯ ಉತ್ಪದ್ಯೇತ ವಾ ಶಬ್ದಾತ್ ಅನ್ಯಥಾ ಏತಯೋರೂಪಿನ ಸ್ಯಾತ್ ವಿಶೇಷ ಕಾರಣಾಭಾವಾತ್. ಅದೊಂದು ಸೂಕ್ಷ್ಮ ವಿಚಾರ. ಪರಮಾಣ್ವಾರಂಭವಾದ ಮಪಾಕರೋತಿ ಮಹತ್ ದೀರ್ಘವತ್ ವಾ ಮಹತ್ ದೀರ್ಘವತ್ ವಾ ಹ್ರಸ್ವ ಪರಿಮಂಡಲಾಭ್ಯಾಂ ಮಹತ್ವಾತ್ ದೀರ್ಘತ್ವಾಚ್ಯ ಯಥಾ ಕಾರ್ಯಮುತ್ಪದ್ಯತೆ. ಕಾರ್ಯ ಹುಟ್ಟಬೇಕಾದ್ರೆ ಮಹತ್ವ ಇರಬೇಕು, ದೀರ್ಘ ಇರಬೇಕು. ಮಹತ್ವ ದೀರ್ಘ. ಇವತ್ತು ಅಡುಗೆ ಮಾಡೋಕ್ಕೆ ಕಣಿಗೆ ಕಾಣಿಸೋದಿಲ್ಲ, ಮಾಡೋಕ್ಕೆ ಬರೋದಿಲ್ಲ. ಅದರ ಮಹತ್ವ ಇರಬೇಕು, ದೀರ್ಘನೂ ಇರಬೇಕು, ಮಾಡ್ತಾನೆ. ದೀರ್ಘ ಅಂದರೆ ಉದ್ದಕ್ಕಿರೋದು ದೀರ್ಘ, ದೊಡ್ಡದಾಗಿದ್ದರೆ ಮಹತ್ವ ಅಷ್ಟೇ. ಏವಂ ಹ್ರಸ್ವತ್ವಾತ್ ಪಾರಿಮಂಡಲ್ಯಾತ್ಯ ಉತ್ಪದ್ಯೇತ. ಹ್ರಸ್ವ ಅಂದರೆ ತುಂಬ ಚಿಕ್ಕದಿರೋದು, ಪಾರಿಮಂಡ ಅಂದರೆ ರೌಂಡಾಗಿರೋದು. ಪರಮಾಣು ಹೇಗಿರುತ್ತೆ? ಪರಮಾಣು ಚಿಕ್ಕದಾಗಿರುತ್ತೆ. ಶೇಪ್ ಈಗ ಚಿಕ್ಕದನ್ನು ತೋರಿಸ್ಬೇಕು. ಹೇಗೆ ತೋರಿಸ್ತಾರೆ? ರೌಂಡಾಗೇ ತೋರಿಸ್ತಾರೆ. ಅದರಿಂದ ವಾ ಶಬ್ದಾತ್ ಅನ್ಯಥಾ ಏತಯೋರೂಪಿನ ಸ್ಯಾತ್. ಅಂದರೆ ಪರಮಾಣುಗಳಿಂದ ಬಂದಿತ್ತು ಅಂತ ಹೇಳ್ತೀಯಲ್ಲ, ಕಾರಣ ಹೇಗಿರುತ್ತೋ ಕಾರ್ಯ ಹೇಗಿರಬೇಕು. ಕಾರಣ ಹೇಗಿರಬೇಕೋ ಅದು ತಾತ್ಪರ್ಯ. ಕಾರಣಕ್ಕೂ ಕಾರ್ಯಕ್ಕೂ ಏನಿರಬಾರ್ದು. ಇಷ್ಟು ದೊಡ್ಡ ಪಾಪ ಇದು ಕೊಟ್ಟ ಸಿಮೆಂಟನ್ನು, ಇಷ್ಟೇ ಗೊಂಬೆ ಮಾಡಿಕೊಟ್ಟ. ಅವನು ಏನಂತಾರೆ? ಪ್ರಪೋರ್ಷನೇಟ್ ಆಗಿರ್ಬೇಕೆಲ್ಲೋದು. ಗೊತ್ತಾಯ್ತಾ? ಮಹತ್ವ ಅಂದರೆ ಅದಕ್ಕೆ ತಕ್ಕಂತೆ ಮಾಡಿರಬೇಕು. ಅದೇ ದುಂಡು ಪದಾರ್ಥ ಇದ್ದಾಗ ಏನಾಗಿ ದೊಡ್ಡದಾದಾಗ ಅದು ಅದೇ ದೊಡ್ಡದು ಅದೇ ದೊಡ್ಡದಾದ ಬಲೂನ್ ಇರುತ್ತೆ. ಹೀಗೆ ದೊಡ್ಡದಾಗಿ ಬರೋದು. ಏನೋ ರೀತಿ ಏನೋ ಆಗಿಬಿಡೋದಿಲ್ಲ. ದೇರ್ಫೋರ್ ಪರಮಾಣುಗಳಿಂದಲೇ ಆಗೋದಾಗಿದ್ದರೆ ಹೇಗಿರಬೇಕಾಗಿತ್ತಿದು? ಆ ರೀತಿ ಇರಬೇಕಾಗಿತ್ತು. ಇಲ್ಲ ಅಂದಮೇಲೆ ಏನರ್ಥ? ಕೇವಲ ಪರಮಾಣುಗಳಿಂದಾಗಿಲ್ಲ ಅಂತ ಅರ್ಥ. ವಿಶೇಷ ಕಾರಣಾಭಾವ. ವಿಶೇಷ ಕಾರಣ ಇಲ್ಲದೆ ಹೋಗ್ತಾರೆ. ವಿಶೇಷ ಕಾರಣ ಇದ್ದರೆ ಸರಿ, ಕಾರಣ ಕೊಡದೆ ಅವ್ರು ಕೊಡ ಹಾಗಿಲ್ಲ. ನಮ್ಮಲ್ಲಿ ದೇವರಿದ್ದಾನೆ ಸೃಷ್ಟಿ ಮಾಡೋದಕ್ಕೋಸ್ಕರ. ಒಂದೇ ಕಡಲೆ ಹಿಟ್ಟು ಎಷ್ಟು ವೆರೈಟಿ ಮಾಡ್ತಾನೆ ಅವನು. ಕಡಲೆ ಹಿಟ್ಟು ಅಷ್ಟೇ. ಕಡಲೆನ ಬೀಸಿದ್ರೆ ಏನಾಗುತ್ತೆ? ಹಿಟ್ಟಾಗುತ್ತೆ ಅಷ್ಟೇ. ಬಟ್ ಅಡುಗೆ ಮಾಡೋದು ಕೈಯಲ್ಲಿ ಸಿಕ್ಕಾಗ ಬೇರೆ ಬೇರೆ ರೂಪ ತೊಗೊಬಿಡೋದು. ಖಾರ ಮಾಡೋದು, ಸ್ವೀಟ್ನಲ್ಲಿ ವೆರೈಟಿ ಮಾಡೋದು ಎಲ್ಲ ಬರುತ್ತೆ. ಅದು ಅವ್ರು ಒಪ್ಪಲ್ಲ ದೇವ್ರನ್ನವರು. ಇಂಥ ದೇವ್ರನ್ನ ಒಪ್ಪಿ ಅವರಿಗೆ ಪ್ರಾಬ್ಲಮ್ ಬರುತ್ತೆ. ಗೊತ್ತಾಯ್ತಾ? ದೇವ್ರನ್ನ ಒಪ್ಪದೇ ಇದ್ದವರಿಗೆ ಉತ್ತರ ಗೊತ್ತವರಿಗೆ ಯಾವ ಸಮಸ್ಯೆನೂ ಬರೋದಿಲ್ಲ. ಉಭಯಥಾಪಿ ನ ಕರ್ಮ ಅತಸ್ತದಭಾವ ಈಶ್ವರೇಚ್ಛೆಯ ನಿತ್ಯತ್ವೇ ಈಶ್ವರೇಚ್ಛಾಯಾ ನಿತ್ಯತ್ವೇ ತದ್ಭಾವೇಪಿ ಪರಮಾಣು ಕರ್ಮ ಅಭಾವಾತ್ ನೇದಾನೀಮಪಿ ಸ್ಯಾತ್ ಅನಿತ್ಯತ್ವೇ ತತ್ಕಾರಣಾಭಾವ ಅತಃ ಪರಮಾಣು ಚೇಷ್ಟಾಭಾವಾತ್ ಕಾರ್ಯಾಭಾವ. ವೈದಿಕೇಶ್ವರಸ್ಯ ತು ವೇದೇನೈವ ಸರ್ವಶಕ್ತಿತ್ವೋಕ್ತೇಃ ಸರ್ವಂ ಉಪಪದ್ಯತೆ ಸ್ವತಃ ಏವ ಕಾಲೇ ವಿಶೇಷ ಅಂಗೀಕೃತೇಶ್ಚ. ಅಂದರೆ ಅವ್ರ ವಾದ ಏನು ಅಂದರೆ, ಈಶ್ವರನ ತಾರ್ಕಿಕರು ಒಪ್ತಾರೆ. ಎಂಥ ಈಶ್ವರ ಅಂದರೆ ಅದು ಅತೀ ಕಡಿಮೆ ಇರೋ ಶಕ್ತಿ ಅಂತ. ಲಿಮಿಟೆಡ್ ಅಂದರೆ ಲಿಮಿಟೆಡ್. ನಮ್ಮ ಈಶ್ವರ ಹಾಗಲ್ಲ. ನಿಮ್ಮ ಈಶ್ವರ ಸೃಷ್ಟಿ ಹೇಗೆ ಮಾಡ್ತಾನೆ ಹೇಳಿ? ಈಗ ನಿಮ್ಮ ಈಶ್ವರ ಸೃಷ್ಟಿ ಮಾಡೋಕ್ಕೆ ಬರುತ್ತಾ? ಅದಕ್ಕೆ ಈಶ್ವರೇಚ್ಛಾಯ ನಿತ್ಯತ್ವೇ ತದ್ಭಾವೇಪಿ ಪರಮಾಣು ಕರ್ಮಾಭಾವಾತ್ ನೇದಾನೀಮಪಿ ಸ್ಯಾತ್. ಪರಮಾಣುಗಳು ಇದೆ ಸರಿ. ಅದು ಸೂಕ್ಷ್ಮ ಅವ್ರ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಪರಮಾಣುಗಳಿಂದ ಸೃಷ್ಟಿ ಅಂತ ಹೇಳ್ತೀವಿ. ಪರಮಾಣು ಎಲ್ಲ ಕಾಲಕ್ಕೂ ಇರುತ್ತೆ. ಸೃಷ್ಟಿ ಆಗ್ತಾನೇ ಇರಬೇಕಾಗಿದೆ. ಶುರುವಾದ ಮೇಲೆ ಏನಾಗಬೇಕು? ಅದು ಸೃಷ್ಟಿ ಆಗ್ತಾನೇ ಇರಬೇಕು ಹೊರತು ಏನು ಮಾಡೋಂಗಿಲ್ಲ, ಅದನ್ನು ನಿಲ್ಲಾಗಿಲ್ಲ. ಮತ್ತು ಇದು ಹಾಗಾಗ್ತಾ ಇಲ್ಲ, ಲಯ ಆಗ್ತಾಯಿದೆ ಮತ್ತೆ ನಿರೀಕ್ಷಿತ ಸೃಷ್ಟಿ ಆಗ್ತಾ ಇಲ್ಲ, ಲಯ ಆಗ್ತಾಯಿದೆ, ಏನೇನೋ ಆಗ್ತಾಯಿದೆ. ಯಾಕೆ ಅಂತ ಪ್ರಶ್ನೆ. ಈಗ ಈಶ್ವರೇಚ್ಛೆ ಅಂತ ಹೇಳೋಗಿಲ್ಲ ಆತ. ಯಾಕೆ?
ಪ್ರೈಮೋರ್ ಬಾಲ್ ಹೋಗೋದ ಮೇಲೆ ಇವ್ರ ಕೈ ಇರಲಿಲ್ಲ, ಬಾಲ್ ಎಷ್ಟು ಬಿಟ್ಟ ಕೈ ಇರಲಿಲ್ಲ, ಎಲ್ಲಿ ಬೇಕಾದ್ರೂ ಬಿಡ್ಬೋದು ಅದು. ನಿಮ್ಮ ಈಶ್ವರ ಹಾಗಲ್ಲ, ಏನು ಮಾಡ್ತಾನೆ ಅದನ್ನು ಪ್ರತಿ ಸ್ಟೇಜಲ್ಲೂ ಕಂಟ್ರೋಲ್ ಮಾಡ್ತಾನೆ. ಅರ್ಥ ಆಯ್ತಾ ಈಗ? ಉದಾಹರಣೆಗೆ ಬಸ್ ಸ್ಟಾರ್ಟ್ ಮಾಡಿ ಕುತ್ಕೊಂಡ್ಬಿಟ್ಟ, ತಗ್ನ ತಡಿಬಿಟ್ಬಿಟ್ಟೆ ಕೊಡ್ತಾರೆ ಯಾರು, ಯಾಕೆ ಏನಿಲ್ಲ ಅದಕ್ಕೀಗ, ಅವ್ರು ದಬ್ಬದವನಿದ್ದಾನೆ ಬಟ್ ಈಗಿಲ್ಲ ಜೊತೆಗೆ, ಅದಕ್ಕೇನಾಯ್ತು ಯಾರು ಕೊಡೋದಿಲ್ಲ, ಯಾಕೆ ಎಲ್ಲೆಲ್ಲ ಹೋಗ್ಬಿಡುತ್ತೆ, ಹೇಳೋಲ್ಲ ಕೇಳೋದಿಲ್ಲ. ನಿಮ್ದು ಯಾಕೆ ಹಾಗಾಗ್ತಾಯಿದೆ? ನೀವು ಈಶ್ವರ ಸರ್ವತಂತ್ರ ಸ್ವತಂತ್ರ ಅಲ್ಲ, ಸರ್ವಶಕ್ತ ಅಲ್ಲ. ಅವನೊಬ್ಬ ವೃದ್ಧ ಯಾರೋ ಇನ್ನು ಕೂತಿದ್ದಾನೆ ಅಷ್ಟೇ, ನೆಪಕ್ಕೆ ಕೂತಿದ್ದಾನೆ ಅಷ್ಟೇ. ಯಾರು ಕೂತಿಲ್ಲ, ಸುಮ್ಮನೆ ನೀವು ಅಧ್ಯಕ್ಷರ ಸ್ವಲ್ಪ ಹೊತ್ತು ಕೂಡಿಸಿದ್ರೆ ಹಾಗೋ ಹಾಗೆ, ಆ ರೀತಿ ಕೂಡಿಸಿಲ್ಲ. ಅವ್ರು ಬರೋವರೆಗೆ ಕೊಡ್ತೀರಿ, ಆ ರೀತಿ ಕೂಡಿಸಿದ್ದಲ್ಲ. ಅವರದ್ದೇ ಸೀಟು ಬರೋ ಹಾಗೆ, ಬರದೇ ಹೋದ್ರೆ ಕ್ಯಾರಿಡೇರ್ ಅಥವಾ ನೀವು ಕೂಡ ಆಗಿಲ್ಲ, ಅದು ಫೈನಲ್. ಕರ್ಮ ಜ್ಞಾನಾಮಿ ವಿನಾಶ. ಅದಕ್ಕೇನೆ ಈಗ ಕರ್ಮ ಆಗಬಾರ್ದು. ಅನಾದಿ ಕಾಲದ ಸೃಷ್ಟಿ ಆಗ್ತಾಯಿದ್ರೆ ಸೃಷ್ಟಿ ಆಗ್ತಾನೆ ಇರಬೇಕು. ಆಗಾಗಲೇ ಈಗ ಆಗಲೂಬಾರ್ದಾಗಿಲ್ಲ, ಇಲ್ಲ ಆಗಲಿಲ್ಲ, ಈಗಲೂ ಆಗಬಾರ್ದು. ನಿಯಂತ್ರಣ ಮಾಡಲಿಕ್ಕೆ ಯಾರು ಬೇಕೀಗ? ಒಂದು 5-6 ದಾರಿಗಳಿದೆ, ಬಸ್ ನಿಂತಿದೆ. ಈಗ ಒಬ್ಬ ಡ್ರೈವರ್ ಇದ್ದಾನೆ, ಎಲ್ಲಿ ಬೇಕು ಕರೆಕ್ಟಾಗಿ ಹೋಗ್ತಾರೆ. ಅಲ್ಲಿಗೆ ಡ್ರೈವರ್ ಇದ್ರೆ ಕ್ಲಾಸ್ ಎಲ್ಲಿ ಹೋಗುತ್ತೆ ಈಗ? ಅದು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಹೋಗ್ದೇ ಇರ್ಬೋದು. ಗೊತ್ತಾಯ್ತಾ? ಆದ್ದರಿಂದ ಅದು ವ್ಯವಸ್ಥೆ ಅಲ್ಲ. ಅಂದರೆ ಆಚಾರ್ಯ ಮಾತು ಸುಮ್ಮನೆ ಮಾತಾಗಿ ಓದಬಾರ್ದು, ಕರೆಕ್ಟ್ ಕಾನ್ಸೆಪ್ಟ್ ನೋಡಬೇಕು. ಕಾನ್ಸೆಪ್ಟ್ ನೋಡಿದಾಗ ಈ ಖಂಡನೆ ಅರ್ಥ ಆಗಿ ಅವ್ರು ಏನು ಮಾಡ್ತಾರೆ, 100 ಪದ ಉಪಯೋಗಿಸ್ಬಿಡ್ತಾರೆ, ಉಪಯೋಗಿಸಿ ದಾರೆ ತಪ್ಪಿಸ್ಬಿಡ್ತಾರೆ. ನಾವು ಅದೆಲ್ಲ ಬೇಡ, ಇಷ್ಟು ಹೇಳಿ ಉತ್ತರ ಕೊಡೋಕ್ಕೆ ಬರೋದಿಲ್ಲ. ಅದಕ್ಕೆ ಏನು ಮಾಡ್ಕೊಂಡ್ರೆ ಅವರು ಶಬ್ದಗಳು ಜಾಸ್ತಿ ಶುರು ಮಾಡಿಬಿಟ್ಟು, ಯಾರಿಗೆ ಕರಿಯಾಗಿ ಬರೆಯೋಕ್ಕೆ ಬರೋದಿಲ್ಲ ಜಾಸ್ತಿ ಬರೀತಾರೆ. ಯಾಕೆಂದರೆ ನೋಡೋರು ಏನೋ ಬರೆದಿರ್ಬೇಕಂತ ಹೋಗಿಬಿಡ್ತಾರೆ ಕೊನೆಗೆ. ಕನ್ಫ್ಯೂಸ್ ಮಾಡೋದು ಕಾನ್ಸೆಪ್ಟ್. ನಾವು ಅದಕ್ಕೆ ಬಲಿ ಆಗಬಾರ್ದು. ನಾವು ಅದೇ ಅಭ್ಯಾಸ ಶುರು ಮಾಡ್ಕೊಡಿ, ಬರ್ತಾ ಏನಾಯ್ತು ಈಗ ಅವರಂತೆ ಮಾತಾಡೋಕ್ಕೆ ಹೋಗಿ ಅದು ಕನ್ಫ್ಯೂಷನ್ ಶುರುವಾಯಿತು. ಅವರಂತೆ ಮಾತಾಡಬಾರ್ದು. ಕಡಿಮೆ ವಿಷಯವಿದ್ದವನು ಏನೋ ಉದಾಹರಣೆಗೆ ತಯಾರಾಗಿ ಬಂದಿಲ್ಲ ಅವನು, ಅರ್ಧ ಗಂಟೆ ಮುಗಿದು ಏನು ಮಾಡ್ತಾನೆ ಅಂದರೆ ಹರಟೆ ಶುರು ಮಾಡ್ತಾನೆ, ಏನೋ ಹಾಡಾಕ್ಲಿಕ್ಕೆ ಶುರು ಮಾಡ್ತಾನೆ. ಯಾಕೆ 1 ಅವರ್ ಕಡಿಬೇಕು ಅವನಿಗೆ. ಅರ್ಥ ಆಯ್ತಾ? ಕಡಿಲಿಕ್ಕೆ ಮೋಸ ಮಾಡ್ತಾನೆ. ಬಟ್ ವಿಷಯ ಇದ್ದವನು ಏನು ಮಾಡ್ತಾನೆ, ಯೋಚನೆ ಮಾಡೋದು, ಇನ್ನೊಂದು 2 ಗಂಟೆ ಮಾತಾಡ್ತೀನಿ ಅಂತಾನೆ. ಅದಕ್ಕೆ ವಿಷಯ ಇದೆ ಅವನಿಗೆ. ಇವ್ರ ವಿಷಯ ಇಲ್ಲದ ಹೋಯಿತು, ಆ ವಿಷಯ ಪೂರ್ಣ ಮಾಡಕ್ಕೆ ಬರ್ತಾ ಇಲ್ಲ ಅವರಿಗೆ. ಅದಕ್ಕೆ ಬೆಳೆಸ್ತಾ ಹೋಗಿ ಮಾತಲ್ಲಿ ಸೋಲ್ಸಿ, ನೋಡಪ್ಪ ಏನು ಹೇಳ್ತೀವಿ, ಸೋತ ಇವನಿಗೆ ಅಂತ. ಅದು ಉತ್ತರ ಅಲ್ಲ. ಅದು ಗೊತ್ತಾಯ್ತಾ? ಯಾವ್ದು ರೀತಿಯಲ್ಲಿ ತೊಗೊಂಡಾಗ ಅದು ಉತ್ತರ ಅವನ ಕೈಲಾಗಲಿಲ್ಲ ಅಂತ ಹೇಳಬೇಕು. ಅನಿತ್ಯತ್ವೇ ತತ್ಕಾರಣಾಭಾವ. ಅನಿತ್ಯ ಅಂತ ಹೇಳಿದ್ರೆ ಕಾರಣನೇ ಇದೆ. ಈಶ್ವರೇಚ್ಛಾ ನಿತ್ಯನೋ ಹೌದಲ್ಲೋ? ಈಶ್ವರ ಇದ್ದಾನೆ, ಪರಮಾಣು ಇದೆ, ಬರೀ ಪರಮಾಣು ಸೃಷ್ಟಿನ ಅದಕ್ಕೇನು ಉತ್ತರ ಕೊಡೋದು? ಬರೀ ಪರಮಾಣು ಸೃಷ್ಟಿ ಮಾಡುತ್ತಪ್ಪ. ಏನು ಹೇಳ್ಬೇಕು ಅದಕ್ಕೆ? ರಚನಾನುಪತ್ತೇಶ್ಚ ನಾನುಮಾನ ಹೇಳಿಬಿಟ್ಟಿದ್ದಾರೆ. ಬರೀ ಅದು ಇಂಪಾಸಿಬಲ್. ಜಡಕ್ಕೇನಿಲ್ಲ, ಅಚಿತ್ತನು ತದ್ಧೀಯತಃ, ಅದರಲ್ಲಿ ಹೋಯ್ತು. ಇಲ್ಲ, ಒಬ್ಬನಿದ್ದಾನೆ, ಅವನು ಮಾಡ್ತಾನೆ, ಬಟ್ ಅವನ ಶಕ್ತಿ ಇಲ್ಲ. ತೊಗೊಂಡು ಏನು ಮಾಡ್ತೀರಿ ಈಗ? ಕೆಲಸದ ಏನು ಮಾಡ್ತಾರೆ, ಏನೋ ಪ್ಲಂಬರ್ ಬೇಕಾಗಿತ್ತು, ಬರಲಿಲ್ಲ, ಯಾರೋ ಕರ್ಕೊಂಬಂದ ಮತ್ತೆ ಅವನು ಇವನ್ನೆಲ್ಲ ಹೋಗಿ ಕಳಿಸ್ಬಿಡ್ತಾನೆ. ಅವ್ನು ಮಾಡೋಕ್ಕೆ ಬರ್ತಾ ಇಲ್ಲ ಅವನಿಗೆ. ನಮ್ಗೆ ಯಾರು ಬೇಕಾದ್ರೂ ಅವನೇ ಸಿಗಬೇಕು. ಈಶ್ವರೇಚ್ಛೆ ಇಲ್ಲದೆ ಮಾಡದೆ ಹೋದರೆ ದೊಡ್ಡ. ಈಶ್ವರೇಚ್ಛೆ ಇದ್ದಾಗಲೇ ಈಶ್ವರೇಚ್ಛೆ ನಿತ್ಯನೋ ಅನಿತ್ಯನೋ ಉತ್ತರಕೊಳ್ಳೋಕೆ ಬರೋದಿಲ್ಲ ಅವರಿಗೆ. ಈಗ ಭಾಳ ಪ್ರಾಬ್ಲಮ್ ಇದೆ. ನಿತ್ಯ ನಾವು ನಿತ್ಯ ಅಂತ ಹೇಳ್ತೇವೆ, ಅವ್ರು ನಮ್ಮ ಉತ್ತರ ಅವ್ರಿಗೆ ಗೊತ್ತಿಲ್ಲ. ನಿತ್ಯ ಈಶ್ವರ ವ್ಯಕ್ತಿ ಮಾಡ್ದೆ ಬೇಕಾದ್ರೆ ಮಾಡ್ತಾನೆ ಅಂತ ಹೇಳ್ತೇವೆ, ಅವ್ರಿಗೆ ಅದಿಲ್ಲ ಕಾನ್ಸೆಪ್ಟು. ನಿತ್ಯ ಅಂದರೆ ಯಾವಾಗಲೂ ಇರಬೇಕು, ಯಾವಾಗಲೂ ಸೃಷ್ಟಿ ಆಗ್ತಾನೆ ಇರಬೇಕು. ಅರ್ಥ ಆಯ್ತಾ? ನಮ್ಮಲ್ಲಿ ಹಾಗಲ್ಲ. ಈಶ್ವರ ಕೈಲಿ ಇಟ್ಕೊಂಡಿದ್ದ. ಈ ಬಸ್ ನಿಂತ ಹೋಗ್ತಾ ನಿಲ್ಲಿಸ್ತಾ, ಬೇಕಾದ್ರೆ ಹೊರಟ ಮತ್ತೆ. ಯಾವಾಗ ಸಾಧ್ಯ ಇದು? ಈ ಮಿಷನ್ ಸ್ಟಾರ್ಟ್ ಮಾಡಿಬಿಟ್ರೆ ಮಾಡಲ್ಲ, ಅದು ಹೋಗ್ತಾನೆ ಇರ್ತದೆ. ಅದು ಬೇರೆ ದಾರಿ ಹೋಗೋದು, ಎಲ್ಲರೂ ಹೊಡ್ಕೊತಾನೆ ಹೋಗೋದು. ಅವನ ನಿಲ್ಲಿಸ್ಬಿಡ್ತದೆ ತಕ್ಷಣ. ಡ್ರೈವರ್ ಇರೋ ಬಸ್ ಬಂದರೆ ನಾವು ಗಾಬರಿ ಆಗೋದೇ ಇಲ್ಲ. ಯಾಕೆ? ನಿಂತು ಬಿಡ್ತಾನೆ, ನಿಲ್ಲಿಸ್ತಾನೆ, ಬಿಡ್ತಾ ಇಲ್ಲ. ಇಲ್ಲದ ಬಂದರೆ ಎಲ್ಲರೂ ಓಡಿಬಿಡ್ತಾರೆ, ಅಲ್ಲಿ ಇರೋದಿಲ್ಲ. ಡ್ರೈವರ್ ಇಲ್ಲದ ಬಸ್ ಬಂದ ತಕ್ಷಣ ಏನು ಮಾಡ್ತಾರೆ? ಎಲ್ಲಿ ಬೇಕಾದ್ರೆ ಹೋಗ್ಬೋದು ಅವರು. ಯಾರು ಇವು ಸಿಕ್ಕಾಬಿಟ್ಟೆ ಚದ್ರಿ ಹೋಗ್ಬಿಡ್ತಾರೆ. ಇವತ್ತು ಅವ್ರ ಮತ್ತೆಲ್ಲ ಚದ್ರಿ ಹೋಗೋ ಮತಗಳೇ ಹೊರತು ಉಳಿಯೋ ಮತಗಳಲ್ಲ. ಅತಃ ಪರಮಾಣು ಚೇಷ್ಟಾಭಾವ ಕಾರ್ಯಾಭಾವ. ಪರಮಾಣು ಚೇಷ್ಟೆ ಮಾಡೋಂಗಿಲ್ಲ. ಈಶ್ವರನ ಹೆಚ್ಚೆ ಇದೆ, ಯಾವಾಗ ಮಾಡ್ತಿರಬೇಕು, ನಿಲ್ಲಿಸೋ ವ್ಯವಸ್ಥೆ ಇಲ್ಲ. ಏನು ಮಾಡ್ತೀಯ? ನಮಗೀಗ ವೈದಿಕೇಶ್ವರಸ್ಯತು ವೇದೇನೈವ ಸರ್ವಶಕ್ತಿತ್ವೋಕ್ತೇ ಸರ್ವೋಪದ್ಯತೆ. ನಮ್ಮ ವೈದಿಕ ಈಶ್ವರ ಹಾಗಲ್ಲ. ಅಂದರೆ ವೈದಿಕ ಈಶ್ವರ, ಅವೈದಿಕ ಈಶ್ವರ ಅಂತ ಹೇಳಿದ್ದಾರೆ. ಅವೈದಿಕೇಶ್ವರ ಇರ್ತಾರೆ. ಅವೈದಿಕೇಶ್ವರ ಅಂದರೆ ಕೈಲಾಗೋರು, ಅವ್ರು ಲಿಮಿಟೆಡ್. ಇವನು ಆಟ ಆಡ್ದಾಗ ಆಡಬೇಕು ಅವನು. ನಮ್ಮ ಈಶ್ವರ ಆಗಲ್ಲ, ಸರ್ವಶಕ್ತಿ. ಎಲ್ಲಿದೆ? ನರುತೆ ತತ್ಕ್ರಿಯತೆ ಕಿಂಚನಾರೇ ವೇದ. ಪರಾಶ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ ಎಲ್ಲ ಇದೆ. ಪವರ್ ಇದೆ ಅವನಿಗೆ. ಇವರೇನಿಲ್ಲ. ದೇಹ ಸರ್ವ ನಮಗೆ ದೇವರು ಏನು ಹೇಳಿದ್ರು ಕೂಡ ಓಕೆ. ಅವ್ರು ಹೇಳೋ ದೇವರು ತೀರಾ ಕೆಲಸಕ್ಕೆ ಬಾರುತ್ತೆ. ಅವರು ಆ ದೃಷ್ಟಿಯಲ್ಲಿ ಒಪ್ಪಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ಸ್ವತಃ ಏವ ಕಾಲೇ ವಿಶೇಷ ಅಂಗೀಕೃತೇಶ್ಚ. ಅಲ್ಲ, ಈಶ್ವರ ಸ್ವಂತ ಮಾಡ್ತಾನೆ ಆಯಿತು. ಯಾವ ಸೃಷ್ಟಿ ಮಾಡಲಿ ಈಶ್ವರ ಯಾವಾಗಲೂ ಅಂದರೆ ಅದಕ್ಕೆ ಹೇಳ್ತಾರೆ ವಿಶೇಷ ಅಂಗೀಕೃತೇಶ್ಚ.
ಸೃಷ್ಟಿಕಾಲನ ವಿಶೇಷ ಇದ್ದಾಗ ಸೃಷ್ಟಿ ಮಾಡ್ತಾನೆ, ಲಯಕಾಲ ವಿಶೇಷ ಇದ್ದಾಗ ಲಯ ಮಾಡ್ತಾನೆ. ಶಕ್ತಿ ತಾನದಿದೆ. ಈಗ ವ್ಯಕ್ತ್ಯಾತ್ಮನ ಶಕ್ತ್ಯಾತ್ಮನ ಕಾನ್ಸೆಪ್ಟ್ ಅವರಿಗಿಲ್ಲ. ನಾವು ಹೇಳಿದೆ ಸರಿಗೋಗ್ಬಿಟ್ಟು ಸಿಗ್ನಲ್ ಬಂತು, ಇಂಪಾರ್ಟೆಂಟ್ ಕಾರು, ಯಾರೋ ತಮಾಷೆ ಮಾಡಿದೆ, ಅಲ್ಲಯ್ಯ ಎಷ್ಟು ದುಡ್ಡು ಇದಕ್ಕೆ ನಿಂತು ಬಿಟ್ಟಿದೆಯಲ್ಲ ತಳ್ಳ ನಾನು ಬಂತ ಕೇಳ್ತಾನೆ. ಅಯ್ಯೋ ನೋಡಿ ಸಿಗ್ನಲ್ ನೋಡು ಅಂತ ಹೇಳ್ತಾನೆ. ಯಾಕೆ ಕಂಟ್ರೋಲ್ ನೋಡಿ ನಿಲ್ಲಿಸಿದ ಅವನು. ಆಮೇಲೆ ನೋಡಿದ್ರೆ ಸರ್ವ ಅಂತ ಹೊಟ್ಟುಬಿಟ್ಟ. ಯಾಕೆ ಅದು ಬೆಚ್ಚ ಬಂತೀಗ, ಅದು ಪಾಲನೆ ಮಾಡೋದು ಅಷ್ಟೇ. ಅಲ್ಲಿ ಹೊರಗಿಂದ ಪಾಲನೆ ಮಾಡಿದರೆ ನಾವು ಅಸ್ವತಂತ್ರರು. ಇವತ್ತು ತಾನೇ ಒಳಗೆ ಪಾಲನೆ ಮಾಡೋದ್ರಿಂದ ವ್ಯವಸ್ಥೆ ಇಲ್ಲ. ನಾನೇ ಹಾಗಿದ್ದೇನೆ, ಆಯಿತಾ? ಇದು ರೂಲ್ ನಾನು ಮಾಡಿದ್ದು. ಇನ್ನೊಬ್ಬರು ಮಾಡಿ ರೂಲ್ ಫಾಲೋ ಮಾಡಿದ್ರೆ ಏನಾಗ್ತದೆ? ಅಸ್ವತಂತ್ರ ಆಗ್ತದೆ. ನಾವು ಮಾಡಿದ್ರು ನಾವೇ ಫಾಲೋ ಮಾಡಿದರೆ ಅಸ್ವತಂತ್ರ ಅಂತ ಕರೆಯೋದಿಲ್ಲ, ಸ್ವತಂತ್ರನೇ ಆಗ್ತಾನೆ. ಇವೆಲ್ಲ ಸರಿಯಾಗಿ ಯೋಚನೆ ಮಾಡಿ ತಲೆಯಲ್ಲಿ ಕೂಡಿಸ್ಕೋಬೇಕಾಗ ಎಂಥ ನಾಸ್ತಿಕ ಬಂದರೂ ಕೂಡ ಉತ್ತರ ಕೊಡೋಕೆ ಬರುತ್ತೆ. ಕಾಲೇ ಒಂದು ಪ್ರಿನ್ಸಿಪಲ್ ಬಿಡಬಾರ್ದು. ಜರಕ್ಕೆ ಮೂಮೆಂಟ್ ಇಲ್ಲ, ಫಸ್ಟ್ ಗಟ್ಟಿ ಇಟ್ಕೊಬೇಕಾಗ. ಅಸ್ವತಂತ್ರಕ್ಕೆ ಇಲ್ಲ, ಎರಡು ಗಟ್ಟಿ ಮಾಡಿಕೊಂಡ್ರೆ ಅದು ಏನಾದರೂ ಕೇಳಿ ಎರಡೇ ಸಾಕು. ಬ್ರಹ್ಮಾಸ್ತ್ರ ಇದ್ದಾಗಿರುತ್ತೆ ಎರಡೂ ಕೂಡ. ವೇದವ್ಯಾಸರು ಕೊಟ್ಟ ಅಸ್ತ್ರವು ಬ್ರಹ್ಮಾಸ್ತ್ರನೇ ಅವು. ಸರಿಯಾದ ರಚನಾನುಪತ್ಯಶ್ಚ ನಾನು ಮಾನಂ ಪಯುಂಬುವಚ್ಚೆ ತತ್ರಾಪಿ ಹಿಂದೆ ಹೇಳಿದ್ದಾರೆ. ಹಾಲು ಮೊಸರಾಗೋದೆಲ್ಲ ಅವೆಲ್ಲ ಫೈನಲ್ ಆನ್ಸರ್ಸ್ ಅವೆಲ್ಲ. ಇದು ಅದಕ್ಕಿಂತ ದೊಡ್ಡ ಪ್ರಶ್ನೆ ಕೇಳೋಕ್ಕೆ ಯಾರಿಗೂ ಬರೋದಿಲ್ಲ, ಈ ಪ್ರಶ್ನೆ ಇಲ್ಲೂ ಇಲ್ಲ. ಉತ್ತರ ಕೊಟ್ಟ ಎಲ್ಲ ರೆಡಿಮೇಡ್ ಆನ್ಸರ್ಸ್ ನಮ್ಮದು, ನಾವು ಅಪ್ಲೈ ಮಾಡೋದಷ್ಟೇ ನಮ್ಮ ಕೆಲಸ. ನೆಕ್ಸ್ಟ್ ಈಗ ಸಮವಾಯ ಅಭ್ಯುಪಮಾಚ್ಯ ಸಾಮ್ಯಾದ ಅನವಸ್ಥಿತೇ ಹೇವು. ನೋಡಿ ಹಾಗೆಲ್ಲ ಹೇಳಬೇಡಿ, ವ್ಯವಸ್ಥೆ ಮಾಡ್ಕೊಂಡಿದ್ದೆ ನಾವು. ಸಮವಾಯ ಅಂತ ಒಂದು ಕಾನ್ಸೆಪ್ಟ್ ನಮ್ಮಲ್ಲಿದೆ. ನಾವು ವಿಶೇಷ ಅಂತ ಹೇಳಿದ್ವಲ್ಲ, ಸಮವಾಯ ಅಂತ ಹೇಳೋದಕ್ಕೆ ಹೋಗ್ತಾರೆ. ನಾವು ಬರೀ ಸಮವಾಯ ವಿಶೇಷ ಹೇಳಿಲ್ಲ, ಸರ್ವಶಕ್ತಿತ್ವ ಹೇಳಿಬಿಟ್ಟು ಹೇಳ್ತೇವೆ. ಬರೀ ಸಮವಾಯದಿಂದ ಕೊಡ್ಸೋಕ್ಕೆ ಬರೋದಿಲ್ಲ ಅದನ್ನು. ಅದಕ್ಕೆ ಹೇಳ್ತಾರೆ ಸಾಮ್ಯ, ಸೇಮ್ ಆನ್ಸರ್ ಹೋಲ್ಡ್ಸ್ ಗುಡ್ ಅಂತ. ಸೇಮ್ ರಿಪ್ಲೈ ಹೋಲ್ಡ್ಸ್ ಗುಡ್ ಆದರೆ ಅನವಸ್ಥಿತೇ. ನೀನೇನು ಹೇಳಿದ್ದಿ? ಈಶ್ವರ ಅಂದು ಇದು ಅಂದೇ ಆಗಲಿಲ್ಲ, ಸಮವಾಯ ಅಂದೆ. ಅದಕ್ಕೆ ಇನ್ನೊಂದು ಹೇಳ್ತೀವಿ, ಮತ್ತೊಂದು ಹೇಳ್ತೀವಿ. ಅನವಸ್ಥಿತ ಬರುತ್ತೆ ಅಷ್ಟೇ, ನಮಗೇನು ಬರೋದೇ ಇಲ್ಲ. ನಿತ್ಯ ಅಲ್ಲಿಗೆ ನಾಳೆ ದಿವಸ ಮುಂದೆ ಮಾಡಿ ಅದಿಷ್ಟು ಸರಿಯಾಗಿ ಯೋಚನೆ ಮಾಡಿ. ಒಂದು ಮನನ ಎರಡು ವಿಧ. ಶಬ್ದಗಳಿಂದ ಮನನ ಮಾಡಿ ಗಟ್ಟಿ ಮಾಡ್ಕೊಳ್ಳೋದು ಒಂದು, ಕಾನ್ಸೆಪ್ಟನ್ನೇ ಗಟ್ಟಿ ಮಾಡ್ಕೊಳ್ಳೋದು. ಗೊತ್ತಾಯ್ತು? ಎರಡೂ ಮಾಡ್ಕೊಳ್ಳೋದು ನಂಬರ್ ಒನ್ ಅದು. ಯಾಕೆ? ಮಾತಿನಲ್ಲೂ ಉತ್ತರ ಕೊಡೋಕ್ಕೆ ಬರುತ್ತೆ. ನಮಗೆ ಕಾನ್ಸೆಪ್ಟ್ ಗೊತ್ತು, ಉತ್ತರ ಗೊತ್ತಿಲ್ಲ ಅಂತ ಹಾಗಾಗಬಾರ್ದು. ಅವ್ನು ಕೇಳಿದ ಮಾತಿನಲ್ಲೇ ಉತ್ತರ ಕೊಡಬೇಕಾದ್ರೆ ಶಬ್ದತ ಮಾಡಿದರೆ ವಂಡರ್ಫುಲ್ ಅದು. ಬರೀ ನಮ್ಮ ಅನುಷ್ಠಾನಕ್ಕೆ ಯಾವ್ದು ಸಾಕು? ಕಾನ್ಸೆಪ್ಟ್ ಅರ್ಥ ಮಾಡಬೇಕು. ಗೊತ್ತಾಯ್ತಾ? ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟ್. ಅದು ಎಲ್ಲರ ಮುಂದೆ ಹೇಳೋಕ್ಕೆ ಕಾರಣ ಇಲ್ಲ. ಅದು ಯಾರು ಹೇಳಬೇಕದನ್ನು? ಕಲೀಲಕ್ಕೆ ಬಂದವ್ರಿಗೆ. ಆ ಸ್ಟೇಜ್ ಇದ್ದವ್ರು ಹೇಳಿದರೆ ಸಾಕು. ಎಲ್ಲರೂ ಹೇಳ್ತಾ ಕೂತ್ಕೊಂಡಿರೋದು ಅವನು ಪಂಡಿತ ಅಂತ ಆಗ್ತದೆ ಹೊರತು ದುರುಪಯೋಗನೇ ಆಗಲ್ಲ. ನಾವು ಅರ್ಜೆಂಟ್ ನೀರು ಕುಡಿಬೇಕಾಗಿರ್ತದೆ. ನೀರು ಹೇಗೆ ಪ್ರೊಡ್ಯೂಸ್ ಆಗ್ತದೆ? ಲೆಕ್ಚರ್ ಶುರು ಮಾಡಿಬಿಟ್ಟು ಏನು ಮಾಡ್ತಾರೆ? ನೀರು ಕೊಡ್ತೀವೋ ಇಲ್ಲ, ಅಷ್ಟೇ ನೀರು ಕೊಡ್ತೀವೋ ಇದೆಯೋ ಇಲ್ಲ ಹತ್ರ ಅಷ್ಟೇ. ಅದು ನಮ್ಮಲ್ಲಿ ಆ ಥರ ಆಗಿಬಿಟ್ಟು ಅಧಿಕಾರಿ ನೋಡ್ಕೊಂಡು ಹೇಳೋದು. 1ನೇ ಕ್ಲಾಸ್ 1ನೇ ಕ್ಲಾಸ್ 2ನೇ ಕ್ಲಾಸ್ ಪಾಠ ಅದೇ ರೀತಿ. ಅವಾಗ ಎಲ್ಲರೂ ಬರ್ತಾರೆ ಪಾಠಕ್ಕೆ. ಒಂದೇ ಹೇಳಿಬಿಟ್ರೆ ಅವರು ಸಾಮಾನ್ಯ ಎಲ್ಲ ಹೋಗ್ಬಿಡ್ತಾರೆ ಆಲ್ಮೋಸ್ಟ್.